ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. 30 ಡೇಸ್ ಚಾಲೆಂಜ್ ಆದಮೇಲೆ ಮತ್ತೆ ಇವತ್ತೇ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ಏನು ಸ್ಪೆಷಲು ಅಂತಂದರೆ ಒಂದು ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಿರ್ತಿರಲ್ಲ, ಸೊ ನಿಮ್ಮೆಲ್ಲರಿಗೂ ಯೂಸ್ ಆಗೋವಂಥ ವಿಡಿಯೋ ಆ್ಯಂಡ್ ಒಂದು ಆಫರ್ ಕೊಡೋವಂಥ ವಿಡಿಯೋ. ಸೊ ಅದು ಏನು ಆಫರ್ ಅಂತ ಅಂದ್ಕೊಳ್ತಾ ಇದ್ದೀರಾ, ವಿಡಿಯೋನ ನೋಡಿ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಇದು ಬಂದುಬಿಟ್ಟು ನನಗೆ ಈ ಥರ ಮಾಡೋದು ಫಸ್ಟ್ ಟೈಮ್ ಅಂತ ಅಂದ್ಕೊಳ್ತೀನಿ ನನ್ನ ಈ ಒಂದು ಚಾನಲಲ್ಲಿ. ಸೊ ವ್ಲಾಗ್ನ ಸ್ಟಾರ್ಟ್ ಮಾಡೋಣಂತೆ. ಇದೊಂದು ಮೇಕ್ ಓವರ್ ಆಗ್ತಾ ಇದ್ದೀನಿ ನಾನು. ನನ್ನ ಮದುವೆ ಆಗಿ 10 ವರ್ಷ ಆಯಿತು. 10 ವರ್ಷ ಆದಮೇಲೆ ಮತ್ತೆ ಮದುಮಗಳ ಥರ ಮೇಕ್ ಓವರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದು ಏನಕ್ಕೆ ಈಗ ರೆಡಿ ಆಗ್ತಾ ಇರೋದು, ಸೊ ಪ್ರತಿಯೊಂದು ನೀವು ತಿಳ್ಕೊಬೇಕು ಅಂದರೆ ವಿಡಿಯೋನ ಕಂಟಿನ್ಯೂ ಆಗಿ ಎಲ್ಲಿ ಸ್ಕಿಪ್ ಮಾಡ್ದೇ ನೋಡಿ, ಆಯಿತಾ? ಆ್ಯಂಡ್ ಈಗ ವ್ಲಾಗ್ನ ಕಂಟಿನ್ಯೂ ಮಾಡೋಣಂತೆ ಬನ್ನಿ. ಆ್ಯಂಡ್ ಇಲ್ಲಿ ವೇರ್ ಮಾಡಿರೋಂಥ ಡ್ರೆಸ್ ತುಂಬಾ ಚೆನ್ನಾಗಿದೆ. ಈಗ ಹಬ್ಬಗಳೆಲ್ಲ ಬರ್ತಾ ಇದ್ದಾವಲ್ಲ, ಸಂಕ್ರಾಂತಿ ಹಬ್ಬ ಎಲ್ಲ. ಸೊ ಅದಕ್ಕೇನಾದರೂ ಫೆಸ್ಟಿವಲ್ಸ್ಗೆ ನೀವು ಕುರ್ತಾ ಸೆಟ್ನ ಹುಡುಕ್ತಾ ಇದ್ದರೆ ಸಿಂಪಲ್ ಆಗಿ ಇರಬೇಕು ಆ್ಯಂಡ್ ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಬೇಕು ಅಂದರೆ ದಿಸ್ ಇಸ್ ದ ಪರ್ಫೆಕ್ಟ್ ಒನ್. ಕಲರು ಹಾಗೆ ಸ್ಟೈಲ್ ತುಂಬಾ ಚೆನ್ನಾಗಿದೆ. ಸೊ ಇದರದ್ದು ಲಿಂಕ್ ನಾನು ಕೊಟ್ಟಿರ್ತೀನಿ, ಬೇಕಿದ್ದರೆ ಚೆಕ್ ಮಾಡಿ. ಆ್ಯಂಡ್ ಈಗ ವ್ಲಾಗ್ನ ಕಂಟಿನ್ಯೂ ಮಾಡೋಣಂತೆ ಬನ್ನಿ. ಎಷ್ಟೊಂದು ಜನಕ್ಕೆ ನಮ್ಮ ಚಾನಲಿಂದ ಹೆಲ್ಪ್ ಆಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಸಬ್ಸ್ಕ್ರೈಬರ್ಸು ನನಗೆ ಮೆಸೇಜ್ ಮಾಡೋದು, ಕಮೆಂಟ್ ಮಾಡೋದು, ಪರ್ಸ್ನಲಾಗಿ ಇನ್ಸ್ಟಾಗ್ರಾಮಲ್ಲಿ ಫೋಟೋಸ್ ಎಲ್ಲ ಕಳಿಸ್ತಿರ್ತಾರೆ, ಅವ್ರದ್ದು ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ತಿರ್ತಾರೆ. ಸೊ ಅದನ್ನೆಲ್ಲ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಸೊ ನಮ್ಮ ಚಾನಲಲ್ಲಿ ನನ್ನ ಕಡೆಯಿಂದ ನಿಮಗೆ ವೆಯ್ಟ್ ಲಾಸ್ ಆಗೋದಕ್ಕೆ, ಫಿಟ್ ಆಗಿರೋದಕ್ಕೆ, ಹಾಗೆ ಹೆಲ್ದಿಯಾಗಿ ಲೈಫ್ ಸ್ಟೈಲ್ನ ಲೀಡ್ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿಯಾಗಿ ಹೆಲ್ಪ್ ಆಗಿದೆಯಲ್ಲ, ಅದೇ ಥರ ಈ ಒಂದು ವಿಡಿಯೋಯಿಂದ ನಮ್ಮ ಸಬ್ಸ್ಕ್ರೈಬರ್ಸಲ್ಲಿ ಎಷ್ಟೊಂದು ಜನಕ್ಕೆ ಆಸೆ ಇರುತ್ತಲ್ಲ, ನಮ್ಮ ಲೈಫಲ್ಲಿ ಬರುವಂಥ ಕೆಲವೊಂದು ಬಿಗ್ ಡೇಸ್ ಇರುತ್ತೆ. ಮದುವೆ ಆಗಿರ್ಬೋದು, ಅಥವಾ ಸೀಮಂತ ಫಂಕ್ಷನ್ ಆಗಿರ್ಬೋದು, ಪ್ರೀ ವೆಡ್ಡಿಂಗ್ ಶೂಟ್ಸ್ ಆಗಿರ್ಬೋದು, ಅಥವಾ ಮಕ್ಕಳದು ಫಸ್ಟ್ ಬರ್ಡೇ ಆಗಿರ್ಬೋದು. ಸೊ ಈ ಥರ ಹಲವಾರು ಇವೆಂಟ್ಸ್ ಇದ್ದೇ ಇರುತ್ತೆ. ಇಂಥ ಡೇಸಲ್ಲಿ ಒಳ್ಳೆ ಶಾಪಿಂಗ್ ಮಾಡ್ತೀವಿ, ಚೆನ್ನಾಗಿರೋವಂಥ ಮ್ಯಾಚಿಂಗ್ಸು, ಅಸೆಸರೀಸ್ ಎಲ್ಲನೂ ಪೇರಪ್ ಮಾಡ್ಕೊಂಡಿರ್ತೀವಿ. ಬಟ್ ಅವತ್ತಿನ ದಿನ ನಾವು ಸರಿಯಾಗಿ ಕಾಣದೇ ಇದ್ದರೆ ಆ ಮೆಮೊರೀಸ್ ನಮಗೆ ಚೆನ್ನಾಗಿ ಅನಿಸುತ್ತಾ? ನಿಜವಾಗ್ಲೂ ಚೆನ್ನಾಗಿ ಅನಿಸಲ್ವಲ್ಲ. ಸೊ ಅಟ್ಲೀಸ್ಟ್ ಮಿನಿಮಮ್ ಮೇಕಪ್ ಮಾಡಿಕೊಂಡ್ರೆ ಫೋಟೋಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು, ನಾವು ನಮಗೆ ತುಂಬಾ ಚೆನ್ನಾಗಿ ಕಾಣಿಸ್ತೀವಿ. ಸೊ ಇಂಥ ಟೈಮಲ್ಲಿ ನಾವು ಮೇಕಪ್ ಯಾರ ಹತ್ರ ಮಾಡಿಸ್ಕೋಬೇಕು, ನಮ್ಮ ಬಡ್ಜೆಟ್ಗೆ ಸೂಟ್ ಆಗುತ್ತಾ, ಸೊ ಅವ್ರು ಯೂಸ್ ಮಾಡುವಂಥ ಪ್ರಾಡಕ್ಟ್ಸು ನಮಗೆ ಸೂಟ್ ಆಗ್ತವ, ಮತ್ತು ಈ ಥರ ಹಲವಾರು ಡೌಟ್ಸ್ ಇರುತ್ತೆ. ಸೊ ಈ ಥರದಕ್ಕೆಲ್ಲ ಯಾರನ್ನ ಬುಕ್ ಮಾಡ್ಕೋಬೇಕು, ತುಂಬ ಎಕ್ಸ್ಪೀರಿಯನ್ಸ್ ಇರೋರನ್ನ ಮಾಡ್ಕೋಬೇಕು ಅಂತ ಆಸೆ ಇರುತ್ತೆ ಎಲ್ಲರಿಗೂ. ಬಟ್ ಅವ್ರದ್ದು ತುಂಬ ಹೈ ಎಂಡ್ ಪ್ರೈಸಸ್ ಇರುತ್ತೆ. ಸೊ ಅಷ್ಟೊಂದೆಲ್ಲ ಒಂದೇ ಮೇಕಪ್ಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ. ಸೊ ಕಡಿಮೆ ಬಡ್ಜೆಟಲ್ಲೇ ಪ್ರೊಫೆಷ್ನಲ್ ಆಗಿ ಮಾಡುವಂಥ ಮೇಕಪ್ ಆರ್ಟಿಸ್ಟ್ನ ನೀವೇನಾದರೂ ಹುಡುಕ್ತಿದ್ರೆ ಡೆಫಿನೆಟ್ಲಿ ಒಂದು ಸಲ ಯಾವುದಾದ್ರೂ ನಿಮ್ಮ ಇವೆಂಟ್ಗೆ ಶ್ರುತಿ ಗೀತಾಂಜಲಿ ಅವ್ರನ್ನ ಬುಕ್ ಮಾಡ್ಕೊಳ್ಳಿ. ಅವಳು ವರ್ಕ್ ನೋಡಿದ ಮೇಲೆ ಖಂಡಿತ ನಿಮ್ಗೆ ಇಷ್ಟ ಆಗೇ ಆಗುತ್ತೆ, ಅದಂತೂ ಫರ್ ಶ್ಯೂರ್. ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಮಿನಿಮಲ್ ಆಗಿ, ಎಷ್ಟು ಸಿಂಪಲ್ ಫ್ಲಾಲೆಸ್ ಮೇಕಪ್ ಬೇಸ್ನ ಕ್ರಿಯೇಟ್ ಮಾಡಿಬಿಟ್ಟು ಆ್ಯಂಡ್ ಈಗ ಫೈನಲ್ ಲುಕ್ ಎಲ್ಲ ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನನಗೆ ಪರ್ಸ್ನಲಿ ಹೇಗೆ ಅಂತಂದರೆ, ಮೊದಲಿಂದನೂ ನಾನು ಅಷ್ಟೊಂದು ಜಾಸ್ತಿ ಮೇಕಪ್ ಮಾಡ್ಕೊಳ್ಳೋದಿಲ್ಲ ಆ್ಯಂಡ್ ನಂದು ಫೋರ್ ಎಲ್ಲ ಜಾಸ್ತಿ ಇದೆ. ಸೊ ಹಾಗಾಗಿ ಎಲ್ಲ ಹೇರ್ ಸ್ಟೈಲ್ಸು ನಂಗೆ ಸೂಟ್ ಆಗೋದಿಲ್ಲ. ಬಟ್ ಹೇಗೆ ಕಾಣಿಸ್ತೀನೋ, ಚೆನ್ನಾಗಿ ಕಾಣಿಸ್ತೀನೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ನಾನು ಹೇಳಿದ್ನಲ್ಲ, ನನ್ನ ಮದುವೆ ಟೈಮಲ್ಲೂ ನಾನು ಲಿಟ್ರಲಿ ಅಷ್ಟು ದುಡ್ಡು ಕೊಟ್ಟು ಮಾಡಿಸ್ಕೊಂಡಿದ್ದೆ. ನಾನು ಚೆನ್ನಾಗೇ ಕಾಣಿಸ್ತಿರ್ಲಿಲ್ಲ. ಇವಾಗೂ ನನ್ನ ಫೋಟೋಸ್ನ ನೋಡಿದ್ರೆ ಅನಿಸ್ತಿರುತ್ತೆ, ಅಯ್ಯೋ ಯಾಕಾದರೂ ಈ ಥರ ಮೇಕಪ್ ಮಾಡಿಸ್ಕೊಂಡು ಸುಮ್ಮನೆ ಹಾಗೆ ನಾನೇ ಮಾಡ್ಕೊಂಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತಲ್ಲ ಅಂತ. ಸೊ ಸಮ್ಟೈಮ್ಸ್ ಆಗುತ್ತೆ. ಸೊ ಹಾಗಾಗಿನೇ ಹೇಳ್ತಿದ್ದೀನಿ, ನಾನು ಮಾಡಿರೋವಂಥ ಎಕ್ಸ್ಪೀರಿಯನ್ಸ್ ಇವೆಲ್ಲ. ಆ್ಯಂಡ್ ಅದಾದಮೇಲೆ 10 ವರ್ಷ ಆಯಿತು, ಅಲ್ಲಿಂದ ಇಲ್ಲಿವರೆಗೂ ಮತ್ತೆ ಆ ರೀತಿಯಾಗಿ ಮೇಕಪ್ ಯಾವತ್ತೂ ಮಾಡ್ಕೊಂಡಿರಲಿಲ್ಲ. ಇದೇ ಮತ್ತೆ ಫಸ್ಟ್ ಟೈಮು ನಾನು ಈ ರೀತಿಯಾಗಿ ಇಷ್ಟು ಗ್ರ್ಯಾಂಡಾಗಿ ರೆಡಿಯಾಗಿ ಎಲ್ಲ ಥರದ್ದು, ಅಂದರೆ ಮೇಕಪ್ಪಲ್ಲಿ ಕೆಲವೊಂದೆಲ್ಲ ಸ್ಟೆಪ್ಸ್ ಇರುತ್ತೆ, ಅಂದರೆ ಪ್ರೊಫೆಷ್ನಲ್ ಆಗಿ ಯಾವ ರೀತಿಯಾಗಿ ಮೇಕಪ್ ಮಾಡ್ಕೊಳ್ತಾರೆ. ಸೊ ಅದನ್ನೆಲ್ಲ ಫಾಲೋ ಮಾಡಿಬಿಟ್ಟು ಆ್ಯಂಡ್ ಹೈ ಎಂಡ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಫ್ಲಾಲೆಸ್ ಮೇಕಪ್ನ ಮಾಡ್ಕೊಂಡಿರೋದು ಇದೇ ಫಸ್ಟ್ ಟೈಮು ನನ್ನ ಮದುವೆ ಆದಮೇಲೆ. ಹೇಳಿದ್ನಲ್ಲ, ನನ್ನ ಮದುವೆ ಸ್ಟೋರಿ ಆ ರೀತಿಯಾಗಿತ್ತು ಮೇಕಪ್ಪು. ಆ್ಯಂಡ್ ಈ ಮೇಕಪ್ನ ನೋಡಿದ ಮೇಲಂತೂ ತುಂಬಾ ಇಷ್ಟ ಆಯಿತು. ಈವನ್ ನನ್ನ ಹಸ್ಬೆಂಡ್ಗೂ ಜಾಸ್ತಿ ಮೇಕಪ್ ಎಲ್ಲ ಇಷ್ಟ ಆಗೋದಿಲ್ಲ, ಅಂದರೆ ಸಿಂಪಲ್ ಆಗಿರಬೇಕು. ಅವರೇ ನೋಡಿ ಹೇಳಿದರು, ಮೇಕಪ್ ತುಂಬ ಚೆನ್ನಾಗಿ ಬಂದಿದೆ, ನೋಡಿದ್ರೇ ಗೊತ್ತಾಗುತ್ತೆ ಇದು ಲೋಕಲಲ್ಲ, ತುಂಬ ಹೈ ಪ್ರೊಫೆಷ್ನಲ್ ಅನಿಸುತ್ತೆ ಅಂತ. ಸೊ ನೀವು ಒಂದು ಸಲ ವರ್ಕ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಡೆಫಿನೆಟ್ಲಿ. ನಾರ್ಮಲ್ ಆಗಿ ಮಾಡೋವಂಥ ಮೇಕಪ್ಗೂ ಈ ಥರ ಪ್ರೊಫೆಷ್ನಲಿ ಟ್ರೈನ್ಡ್ ಆಗಿರ್ತಾರಲ್ಲ, ಸೊ ಅವ್ರು ಮಾಡೋವಂಥ ಮೇಕಪ್ಗೆ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ಹಾಗಂತ ಎಲ್ಲ ಮೇಕಪ್ ಆರ್ಟಿಸ್ಟು ನಾವು ಕೇಳೋವಂಥ ಲುಕ್ಸೇ ಕ್ರಿಯೇಟ್ ಮಾಡ್ತಾರೆ, ನಮಗೆ ಬೇಕಾಗುವಂಥ ಥರನೇ ಮಾಡ್ತಾರೆ ಅಂತ ಗ್ಯಾರಂಟಿನೂ ಇಲ್ವಲ್ಲ.
ಸೊ ನೀವು ಎಷ್ಟೊಂದು ಸಲ ಎಕ್ಸ್ಪೀರಿಯೆನ್ಸು ಮಾಡಿರ್ತೀರ. ಸೊ ಅದೇನು ಗೊತ್ತಾ, ಮೇಕಪ್ ಕೋರ್ಸ್ ಮಾಡಿದರೆ ಅಷ್ಟೇ ಕಲ್ತ್ಕೊಂಡು ಬಿಡಲ್ಲ, ಅದಕ್ಕೆಲ್ಲ ತುಂಬ ಕ್ರಿಯೇಟಿವ್ ಮೈಂಡ್ ಇರಬೇಕು, ತುಂಬಾ ಪ್ರಾಡಕ್ಟ್ ನಾಲೆಡ್ಜ್ ಇರಬೇಕು. ಸೊ ಈ ಥರ ಸಾಕಷ್ಟು ಥಿಂಗ್ಸ್ ಮೇಲೆ ಡಿಪೆಂಡ್ ಇರುತ್ತೆ. ಆ್ಯಂಡ್ ಬೇಸಿಕಲಿ ನನ್ನ ತಂಗಿ ಪ್ರೊಫೆಷ್ನಲ್ ಆಗಿ ಸಾಫ್ಟ್ವೇರ್ ಇಂಜಿನಿಯರು, ಬಟ್ ಅವಳಿಗೆ ಇದು ತುಂಬಾ ಪ್ಯಾಷನ್ ಇತ್ತು ಮಾಡಬೇಕು ಅಂತ. ಈವನ್ ಇಬ್ಬರೂ ಸೇರಿಕೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಲಡ್ಡು ಎಲ್ಲ ಇರೋದ್ರಿಂದ ನಂಗೆ ಆಗಲಿಲ್ಲ. ಆ್ಯಂಡ್ ನನ್ನ ತಂಗಿ ಕಂಪ್ಲೀಟ್ ಮಾಡಿಕೊಂಡು ತುಂಬಾ ಖುಷಿ ಇದೆ ಇದಕ್ಕೆ. ಸೊ ನೀವೆಲ್ಲರೂ ನನ್ನ ಹೇಗೆ ಸಪೋರ್ಟ್ ಮಾಡ್ತೀರೋ ನನ್ನ ತಂಗಿಗೂ ಅದೇ ಸಪೋರ್ಟ್ ಮಾಡಿ. ಮೇ ಬಿ ನಾನು ನಿಮ್ಮನ್ನ ಮೀಟ್ ಆಗೋವಂಥ ಅಪರ್ಚುನಿಟಿ ನನಗೂ ಸಿಗುತ್ತೆ. ಸೊ ಮಿಸ್ ಮಾಡ್ದೇನೆ ಒಂದ್ಸಲ ಚೆಕ್ಔಟ್ ಮಾಡಿ. ಆ್ಯಂಡ್ ಇದೆಲ್ಲ ನೀವೇನು ನೋಡ್ತಾ ಇದ್ದೀರಲ್ಲ, ಸೊ ಇದೆಲ್ಲ ನನ್ನ ತಂಗಿ ಮಾಡಿರುವಂಥ ವರ್ಕ್. ಇದು ಬಂದುಬಿಟ್ಟು ಕಂಪ್ಲೀಟ್ ನಾನು ಈ ವ್ಲಾಗ್ನ ಶೂಟ್ ಮಾಡಿದ್ದು ನನ್ನ ಫೋನಿಂದಾನೇ. ಸೊ ಐಫೋನಿಂದ ಶೂಟ್ ಮಾಡಿದ್ದು. ಇದೇ ನೀವು ಏನು DSLR ಕ್ಯಾಮ್ರಾ ಎಲ್ಲ ನಾವು ಯೂಸ್ ಮಾಡ್ತೀವಿ ನೋಡಿ ವೆಡ್ಡಿಂಗ್ಸಿಗೆ, ಇವೆಂಟ್ಸಿಗೆಲ್ಲ ಮಾಡೋವಂಥ ಆ ಕ್ಯಾಮ್ರಲ್ಲಿ ಶೂಟ್ ಮಾಡಿದಾಗ ಯಾವ ರೀತಿಯಾಗಿ ಕಾಣಿಸುತ್ತೆ ಸೇಮ್ ಮೇಕಪ್ಪು, ಬಟ್ ಕ್ಲಾರಿಟಿ ಎಷ್ಟು ಸಿಗುತ್ತೆ ಅಂತ ನೀವು ನೋಡಿ ನಿಮಗೆ ಗೊತ್ತಾಗಲಿ ಅಂತ ಅವಳು ಮಾಡಿರೋವಂಥ ವರ್ಕ್ ಹಾಕಿದ್ದೀನಿ. ಬ್ಯಾಂಗ್ಳೂರಲ್ಲಿ ಇನ್ನೊಂದು ಮಾಡೆಲ್ಗೂ ಅವಳು ಮೇಕಪ್ ಮಾಡಿದ್ದಾಳೆ. ತುಂಬ ಚೆನ್ನಾಗಿದೆ, ನೋಡಿದ್ರೇ ಒಬ್ಬ ಇಷ್ಟು ಚೆನ್ನಾಗಿ ಮಾಡ್ತಾಳ ಅಂತ ಅನಿಸುತ್ತೆ. ನನಗಂತೂ ಈ ವಿಡಿಯೋನ ಇವಳು ಮಾಡಿರೋಂಥ ವರ್ಕ್ನ ಡೈಲಿ ಒಂದು 5-6 ಸಲ ಅಂತೂ ಓಪನ್ ಮಾಡಿ ನೋಡಿ ಖುಷಿ ಪಡ್ತಾ ಇರ್ತೀನಿ, ಎಷ್ಟು ಚೆನ್ನಾಗಿ ಮಾಡಿದ್ದಾಳಲ್ಲ ಅಂತ. ಸೊ ನೀವೇ ನೋಡಿ ನನ್ನ ವಿಡಿಯೋ ಅಂದರೆ ನನಗೆ ತೆಗೆದಿರೋದು ಮೊಬೈಲಲ್ಲಿ. ಸೊ ಮೊಬೈಲಲ್ಲಿ ಶೂಟ್ ಮಾಡ್ಕೊಳ್ಳೋದಕ್ಕೂ ಈ ಥರ DSLR ಕ್ಯಾಮ್ರಾಯಿಂದ ಶೂಟ್ ಮಾಡೋದಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಇವೆಂಟ್ಸಿಗೆ ಪರ್ಫೆಕ್ಟಾಗಿ ಇದೇ ಥರ ನಿಮಗೆ ಮೇಕಪ್ ಬೇಕು, ಸಿಂಪಲ್ ಮಿನಿಮಮ್ ಅಂದರೆ ಈ ಚಾನ್ಸ್ನ ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಹೇಳಿದ್ನಲ್ಲ ಏನು ಆಫರ್ ಇದೆ. ಸೊ ಈ ವಿಡಿಯೋಯಿಂದ ಬುಕ್ ಮಾಡ್ಕೊಳ್ಳೋರಿಗೆ ಒಳ್ಳೆ ಆಫರ್ ಸಿಗುತ್ತೆ. ಸೊ ಅದು ಏನು ಆಫರು ಅಂತ ನೀವು ತಿಳ್ಕೊಬೇಕು ಅಂದರೆ ವಿಡಿಯೋನ ಎಂಡ್ವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ಬರೀ ಪ್ರಾಡಕ್ಟ್ ನಾಲೆಡ್ಜ್ ಅಷ್ಟೇ ಅಲ್ಲ, ಈವನ್ ಬ್ಯಾಂಗ್ಳೂರಲ್ಲಿರೋರಿಗೆ ರೆಂಟಲ್ ಜ್ಯುವೆಲ್ರೀಸ್ ಯಾವ ಕಡೆ ಚೆನ್ನಾಗಿ ಸಿಗುತ್ತೆ, ಎಲ್ಲಿ ಬಡ್ಜೆಟಲ್ಲಿ ಸಿಗುತ್ತೆ, ಹಾಗೆ ನಮಗೆ ರೆಂಟಲ್ ಔಟ್ಫಿಟ್ ಎಲ್ಲ ಬೇಕು ಅಂತಂದರೆ ಮೇಕಪ್ ಬುಕ್ ಮಾಡ್ಕೊಂಡ್ಮೇಲೆ ಎಲ್ಲ ಡೀಟೇಲ್ಸು ನೀವು ತಿಳ್ಕೊಬೋದು. ಹಾಯ್, ಈ ಮದುಮಗಳ ಗೆಟಪ್ಪಲ್ಲಿ ಹೇಗೆ ಕಾಣಿಸ್ತಾ ಇದ್ದೀನಿ? ತುಂಬಾ ಅಂದರೆ ತುಂಬಾ ಇಷ್ಟ ಆಯಿತು ನನಗೆ ಈ ಗೆಟಪ್ಪು. ಸೊ ಈ ಥರ ನನಗೆ ಇಷ್ಟು ಬ್ಯೂಟಿಫುಲ್ಲಾಗಿ ಡೆವಲಪ್ ಮಾಡಿರೋದು ಯಾರು ಗೊತ್ತಾ? ನೀವು ಇಷ್ಟೊತ್ತು ಬ್ಲಾಗಲ್ಲಿ ನೋಡಿರ್ತೀರಲ್ಲ, ತುಂಬ ಜನಕ್ಕೆ ಗೊತ್ತಿದೆ. ಸೊ ಬೇರೆ ಯಾರೂ ಅಲ್ಲ, ಶ್ರುತಿವಾ, ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ನಮ್ಮ ತಂಗಿ ಶ್ರುತಿ. ಸೊ ನೀವೆಲ್ಲರೂ ನೋಡಿರ್ತೀರಾ, ತುಂಬ ಜನಕ್ಕೆ ಗೊತ್ತಿರುತ್ತೆ. ಸೊ ಇವಳು ನನ್ನ ತಂಗಿ ಶ್ರುತಿ ಗೀತಾಂಜಲಿ ರೀಸೆಂಟಾಗಿ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದಾಳೆ. ಅದೂ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಬ್ಯಾಂಗ್ಳೂರಲ್ಲಿ ತುಂಬಾ ಫೇಮಸ್ ಆಗಿರುವಂಥ ಸೆಲೆಬ್ರಿಟೀಸ್ಗೆ ಮೇಕಪ್ ಮಾಡುವಂಥ ಆರ್ಟಿಸ್ಟ್ ಲಕ್ಷ್ಮೀ ಶೆಟ್ಟಿ ಅವ್ರ ಗೈಡೆನ್ಸಲ್ಲಿ ಕಲ್ತ್ಕೊಂಡಿರೋದು. ತುಂಬಾ ಒಳ್ಳೆ ಮೇಕಪ್ ಮಾಡ್ತಾರೆ. ನೀವೇ ನೋಡ್ತಾ ಇರ್ಬೋದು, ನನ್ನ ಮದುಮಗಳು ನಾನೇನು ಮದುವೆ ಆಗಿದ್ನಲ್ಲ 10 ಇಯರ್ಸ್ ಬ್ಯಾಕ್ ಮಾಡ್ಕೊಂಡಿರೋಂಥ ಮೇಕಪ್ಗೂ ಈಗೂ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ಗೊತ್ತಾ? ಸೊ ತುಂಬ ಇಷ್ಟ ಆಯಿತು. ಸೊ ನಾನು 10 ವರ್ಷದ ಹಿಂದೆ 8,000 ಕೊಟ್ಟು ಜಸ್ಟ್ ಒಂದು ಮೇಕಪ್ ಮಾಡಿಸ್ಕೊಂಡಿದ್ದೆ. ತುಂಬ ರಿಗ್ರೆಟ್ ಆಗಿತ್ತು ಗೊತ್ತಾ, ನನಗೆ ಸ್ವಲ್ಪನೂ ಇಷ್ಟ ಆಗಿರಲಿಲ್ಲ. ಬಟ್ ಈ ಮೇಕಪ್ ನೋಡಿ ತುಂಬ ಚೆನ್ನಾಗಿದೆ. ಸೊ ಯಾರಿಗಾದರೂ ಇವಳು ಬಂದುಬಿಟ್ಟು ಬ್ಯಾಂಗ್ಳೂರಲ್ಲಿ ಇರ್ತಾಳೆ, ಆ್ಯಂಡ್ ಇಲ್ಲಿ ಸುತ್ತಮುತ್ತ ಹೊಸಪೇಟೆ, ಸೊ ಬಳ್ಳಾರಿ, ಆ್ಯಂಡ್ ಎಲ್ಲಿ ನಿಮಗೆ ನೀಡಿದ್ರೂ ಟ್ರಾವೆಲ್ ಮಾಡ್ತಾಳೆ. ಸೊ ರೆಡಿ ಟು ಟ್ರಾವೆಲ್ ಆ್ಯಂಡ್ ಬಡ್ಜೆಟ್ ಫ್ರೆಂಡ್ಲಿ ಹೈ ಎಂಡ್ ಮೇಕಪ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾಳೆ. ತುಂಬ ಪ್ರೊಫೆಷ್ನಲ್ ಆಗಿ ನಾನು ನೋಡಿದ್ನಲ್ಲ, ಎಲ್ಲರೂ ಏನು ಮಾಡ್ತಾರೆ, ತುಂಬ ಜನ ಜಸ್ಟ್ ಮೇಕಪ್ ಅಂದ ತಕ್ಷಣ ಪ್ರಾಡಕ್ಟ್ಸ್ನೆಲ್ಲ ಯೂಸ್ ಮಾಡಿಬಿಟ್ಟು ಮೇಕಪ್ ಮಾಡಿಬಿಡ್ತಾರಲ್ಲ. ಬಟ್ ಇವಳು ಮಾಡೋವಂಥ ಏನು ಪ್ರೊಸೀಜರ್ ಇತ್ತಲ್ಲ, ಪ್ರತಿಯೊಂದು ನಾನು ಅದಕ್ಕೆ ನಿಮಗೆ ಎಲ್ಲ ತೋರಿಸಿರೋದು. ಸ್ಕಿನ್ ಕೇರಿಂದ ಹಿಡಿದು ನಮಗೆ ಹೈಡ್ರೇಟಿಂಗ್ ಆಗಿರ್ಬೋದು, ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಿ ಟ್ರೈನಪ್ ಮಾಡಿದ್ದಾರೆ. ಸೊ ಹಾಗಾಗಿಯೇ ನನಗೆ ಇಷ್ಟು ಚೆನ್ನಾಗಿ ಮೇಕಪ್ ಮಾಡಿರೋದು. ಸೊ ಇದೇ ಥರ ನಿಮಗೂ ಏನಾದರೂ ಇವೆಂಟ್ಸ್ ಇದ್ದಾವೆ, ಬ್ರೈಡಲ್ ಮೇಕಪ್ ಆಗಿರ್ಬೋದು, ಇಲ್ಲ ಪ್ರೀ ವೆಡ್ಡಿಂಗ್ ಫೋಟೋಶೂಟು, ಈಗಂತೂ ಸೀಮಂತ ಫಂಕ್ಷನ್ಗೆ ತುಂಬ ಜನ ಇಷ್ಟಪಡ್ತಾರೆ ಚೆನ್ನಾಗಿ ಡೆವಲಪ್ ಆಗಬೇಕು ನಾವು ಅಂತ ಹೇಳ್ಬಿಟ್ಟು, ಅಥವಾ ನಿಮಗೆ ಪ್ರೀ ವೆಡ್ಡಿಂಗ್ ಫೋಟೋಶೂಟು, ಮೆಟರ್ನಿಟಿ, ಈ ಥರ ಎಲ್ಲ ಇವೆಂಟ್ಸ್ಗೂ ನಿಮಗೆ ಬೇಕಾಗುವಂಥ ಬಡ್ಜೆಟಲ್ಲಿ ಆ್ಯಂಡ್ ನಿಮ್ಗೆ ಬೇಕಾಗುವಂಥ ಲುಕ್ಸ್ನ ಕ್ರಿಯೇಟ್ ಮಾಡಿಕೊಡ್ತಾಳೆ. ನಿಮ್ಮ ಬಿಗ್ ಡೇನ ಇನ್ನೂ ಬ್ಯೂಟಿಫುಲ್ಲಾಗಿ ಪ್ರೆಸೆಂಟ್ ಮಾಡೋದಕ್ಕೆ ನನ್ನ ಕಡೆಯಿಂದ ನಮ್ಮ ತಂಗಿ ರೆಡಿ ಇದ್ದಾಳೆ. ಸೊ ನೀವೇನಾದರೂ ಬುಕ್ ಮಾಡ್ಕೋಬೇಕು ಅಂತ ಅಂದ್ಕೊಂಡ್ರೆ, ತುಂಬ ಚೆನ್ನಾಗಿ ಕಾಣಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತಲ್ಲ, ಸೊ ಅದನ್ನೇನಾದರೂ ನೀವು ಕಂಪ್ಲೀಟ್ ಮಾಡ್ಕೋಬೇಕು ಅಂದರೆ ಇವಳನ್ನ ಕಾಂಟ್ಯಾಕ್ಟ್ ಮಾಡಿ. ಇವಳದು ಮೇಲ್ ID ಕೊಟ್ಟಿರ್ತೀನಿ, ಹಾಗೆ ಇನ್ಸ್ಟಾಗ್ರಾಮ್ ಐಡಿನೂ ಕೊಟ್ಟಿರ್ತೀನಿ ನೋಡಿ, ಡಿಸ್ಪ್ಲೇ ಮಾಡಿರ್ತೀನಿ. ಸೊ ನೀವು DM ಮಾಡಿದರೆ ಖಂಡಿತ ಇವಳು ರೆಸ್ಪಾಂಡ್ ಮಾಡ್ತಾಳೆ ಆ್ಯಂಡ್ ನಿಮಗೆ ಬೇಕಾಗೋ ಥರ ನಿಮ್ಮನ್ನು ಡೆವಲಪ್ ಮಾಡ್ತಾಳೆ. ಆ್ಯಂಡ್ ಹೇಳ್ತಿರ್ತೀನಿ. ಆ್ಯಂಡ್ ಇನ್ನೊಂದು ಹೇಳೋದು ಮರ್ತಿದ್ದೆ, ಮೇಯ್ನಾಗಿ ಏನು ಗೊತ್ತಾ, ಆ್ಯಂಡ್ ನಮ್ಮ ವೀಡಿಯೋನ ನೋಡಿ ಬುಕ್ ಮಾಡ್ಕೊಳ್ಳೋರಿಗೆ
ಸ್ಟಾರ್ಟಿಂಗ್ 5 ಮೆಂಬರ್ಸ್ಗೆ ಫಸ್ಟ್ 5 ಮೆಂಬರ್ಸ್ಗೆ ಒಳ್ಳೆ ಬಂಪರ್ ಆಫರ್ ಇದೆ. ಸೊ ಅದನ್ನಂತೂ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಈ ಐಡಿಯಾ ತುಂಬ ಅಂದರೆ ತುಂಬ ಜನಕ್ಕೆ ಯೂಸ್ ಆಗುತ್ತೆ. ಸೊ ಯಾರೆಲ್ಲ ಈಗ ಅಪ್ಕಮಿಂಗ್ ಸೀಸನ್ ಇರುತ್ತೆ, ಮದುವೆ ಸೀಸನ್ ಎಲ್ಲ, ಸೊ ಬುಕ್ ಮಾಡ್ಕೊಳ್ಳಿ. ಸೊ ಈ ಒಂದು ಬಂಪರ್ ಆಫರ್ನ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ಹೀಗೆ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಏನಾದರೂ ನಿಮಗೆ ಡೌಟ್ಸ್ ಇತ್ತು, ಇಲ್ಲ ಅಂದರೆ ಏನಾದರೂ ನಿಮಗೆ ಕ್ವೆರೀಸ್ ಇತ್ತು ಅಂದರೆ ಡೆಫಿನೆಟ್ಲಿ ಇವಳಿಗೆ ಕಾಂಟ್ಯಾಕ್ಟ್ ಮಾಡಿ, ಎಲ್ಲದಕ್ಕೂ ರೆಸ್ಪಾಂಡ್ ಮಾಡ್ತೀನಿ. ಓಕೆ. ನನಗೇನು ಗೊತ್ತಾ, ಯಾವುದಾದ್ರೂ ಒಂದು ಇವೆಂಟಿಗಾಗಲಿ, ಒಂದು ಮದುವೆಗಾಗಲಿ, ಒಂದು ಫಂಕ್ಷನ್ಗಾಗಲಿ ರೆಡಿ ಆಗ್ತಾ ಇದ್ದೀವಿ ಅಂದರೆ ಫಸ್ಟ್ ನಾನು ಪ್ರಿಫರೆನ್ಸ್ ಕೊಡೋದು ಸ್ಯಾರಿ ಡ್ರೈಪಿಂಗಿಗೆ. ಸೊ ಸ್ಯಾರಿ ಎಷ್ಟು ಕಾಸ್ಟ್ಲಿ ಕೊಟ್ಟು ಸ್ಯಾರೀಸ್ ಎಲ್ಲ ತೊಗೊಂಡಿರ್ತೀವಿ, ಬಟ್ ತುಂಬ ಜನ ಏನು ಮಾಡ್ತಾರೆ ಅಂದರೆ ಸ್ಯಾರಿ ನೀಟಾಗಿ ಉಟ್ಕೊಂಡಿಲ್ಲ ಅಂತಂದರೆ ಡೆಫಿನೆಟ್ಲಿ ಅದರಿಂದ ನಮಗೆ ಲುಕ್ಕೇ ಹೋಗ್ಬಿಡುತ್ತೆ. ಸೊ ಇವಳು ಎಷ್ಟು ಚೆನ್ನಾಗಿ ಡ್ರೇಪ್ ಮಾಡಿದ್ದಾಳೆ ನೋಡಿ. ನನಗಿಂತ ಚಿಕ್ಕವಳು, ಲಿಟ್ರಲಿ ನನಗೆ ಈ ಥರ ಡ್ರೇಪ್ ಮಾಡ್ಕೊಳ್ಳೋಕೆ ಬರೋದೇ ಇಲ್ಲ. ಸೊ ಇದೆಲ್ಲ ನೋಡಿದ ತಕ್ಷಣ ಆ ಲುಕ್ ಬೇರೆ ಥರನೇ ಅನಿಸುತ್ತೆ. ತುಂಬ ನೀಟ್ ಪ್ಲೀಟಿಂಗು ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸ್ಯಾರಿ ಡ್ರೇಪಿಂಗು. ಅದ್ರ ಜೊತೆಗೆ ನನಗೆ ಹೇಳಿದ್ದೆ, ತುಂಬ ಏನು ಓವರಾಗಿ ಮೇಕಪ್ ಎಲ್ಲ ಬೇಡ, ತುಂಬ ಸಿಂಪಲ್ ಆ್ಯಂಡ್ ಚೆನ್ನಾಗಿ ಕಾಣಿಸ್ಬೇಕು, ಅಷ್ಟೇ ಸಾಕು ಅಂತ. ಸೊ ಅದೇ ಥರ ನಾನು ಕೇಳಿರೋ ಥರನೇ ಮೇಕಪ್ ಮಾಡಿಕೊಟ್ಟಿದ್ದಾಳೆ. ಸೊ ಇದೇ ಥರ ನಿಮ್ಮ ಬಿಗ್ ಡೇಗೆ ಚೆನ್ನಾಗಿ ಕಾಣಬೇಕು ಅಂತಂದರೆ ಈಗಲೇ ಈ ಆಫರ್ನ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಆ್ಯಂಡ್ ಈ ವ್ಲಾಗ್ನ ಹೀಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ನೀವೆಲ್ಲರೂ ವೇಟ್ ಮಾಡ್ತಿರ್ತೀರಲ್ಲ ವೆಯ್ಟ್ ಲಾಸ್ ಮತ್ತೆ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅಂತ. ಸೊ ಡೆಫಿನೆಟ್ಲಿ ಒಂದು ಒಳ್ಳೆ ವೆಯ್ಟ್ ಲಾಸ್ ಚಾಲೆಂಜ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.